All set to travel on weekend, guys. ಹುಷಾರಿಲ್ಲ. Am I visible? ಕ್ಲೈಮೇಟ್ ಚೇಂಜ್ ಆಗಿದೆಯಾ? ಸೊ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಮದುವೆ ಇದೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಹೊಸ ಕಾರಲ್ಲಿ. ಎಕ್ಸೈಟೆಡ್ ಗೈಸ್. ಜರ್ನಿ ಹೆಂಗಿರುತ್ತೋ ಗೊತ್ತಿಲ್ಲ. ಹೊಸ ಕಾರ್ ಬೇರೆ, ಬ್ಯಾಕ್ ಪೇನ್ ಬಂದರೂ ಬರ್ಬೋದು. ಕ್ಲೈಮೇಟ್ ಚೇಂಜ್ ಆಗೋಗಿದೆಯಾ ಎಲ್ರಿಗೂ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಹುಷಾರಿಲ್ಲ. ಹೇಗೆ ಕಾಣ್ತಿದ್ದೀನಿ? ಸೇಮ್ ಕಾಡು ಮನೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕಂಫರ್ಟಬಲ್ ಇರುತ್ತೆ ಗೈಸ್, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಸೊ ಹೊರಡೋದೆ ಈಗ. ಎಷ್ಟು ಟೈಮ್ ಗೊತ್ತಾ? 6 ಗಂಟೆ ಏನೋ, 6:15. ಇನ್ನೇನು 5-10 ನಿಮಿಷದಲ್ಲಿ ಹೊಡೋದು. ಚಿಕ್ಕಮಂಗ್ಳೂರು ಜರ್ನಿ ಹೇಗಿರುತ್ತೆ? ನಾವೀಗ ಹೊರಟ್ರೆ 6 ಗಂಟೆಗೆ, ಈವ್ನಿಂಗ್ 12 ಗಂಟೆಗೆ ನಾವು ತಲುಪೋದೇನು. ಸೊ ದಟ್ಸ್ ಆಲ್ ಗೈಸ್, ಸಿ ಯು, ಸ್ಟೇ ಟ್ಯೂನ್ಡ್. ಡಿನ್ನರ್ ಬೇಕು ಗೈಸ್. ನಾವೀಗ ಇಲ್ಲಿ ಸ್ವಾತಿ ಡೆಲಿಕೇಸಿಲಿದ್ದೀವಿ. ನೆಕ್ಸ್ಟ್ ಅದು ಇರಿ, ಸ್ವಾತಿ ಡೆಲಿಕೇಸಿ ಕಾಣಿಸಿದ್ಯಾ ಅಲ್ಲಿ? ಕಿಚ್ಚ ಸುದೀಪ್, ಕಿಚ್ಚನ ಹಳ್ಳಿ ಮನೆ ಇಲ್ಲಿ ಕಾಣಿಸ್ತಿದ್ಯೋ ಗೊತ್ತಿಲ್ಲ. ಕಿಚ್ಚನ ಹಳ್ಳಿ ಮನೆ ಇದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ರೆಸ್ಟೋರೆಂಟ್. ಒಂದು ಸರಿ ಬಂದಿದ್ವಿ, ಅಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ನಮಗೆ. ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರು ಮಾತ್ರ ಸಖತ್ತಾಗಿದೆ. ನನಗೆ ಹೇಗೆ ಅನ್ನಿಸ್ತಾ ಗೊತ್ತಾ, ಥೈಲ್ಯಾಂಡಲ್ಲಿ ಓಡಾಡ್ತಿದ್ವೇನೋ ಅನ್ನೋ ಫೀಲ್ ಬಂತು ನನಗೆ. ಅಷ್ಟು ವೈಡ್ ಆಗಿದೆ ರೋಡ್ಸ್ ಎಲ್ಲ. ಈಗ ಒಂದು ಹೋಟೆಲಿಗೆ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ. ರೆಡಿಯಾಗಿ ಮಸಾಲೆ ದೋಸೆ, ಇಡ್ಲಿ ಅದೆಲ್ಲ ಆರ್ಡರ್ ಮಾಡಿದ್ದೀವಿ. ಬಂತು, ತಿನ್ನೋದೇ. ತಿಂಡಿ ಮಾಡ್ಕೊಂಬಂದ್ವಿ. ಸೊ ನೆನ್ನೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಅಲ್ಲ, ಏನಾಗಿತ್ತು ಗೊತ್ತಾ? ನೆನ್ನೆ ಸ್ಕೂಟಿಯಲ್ಲಿ ಹೋದೆ, ನನಗೆ ಹುಷಾರಿರಲಿಲ್ಲ ಅಂತ. ಹೆಂಗೋ ಹೋದೆ ಮಾತ್ರೆ ತೊಗೊಳಕ್ಕೆ. ಹೋದರೆ ಲೈಕ್ ತುಂಬ ಟ್ರಾಫಿಕ್ ಇತ್ತು, ಹೆಂಗೋ ಮ್ಯಾನೇಜ್ ಮಾಡಿದೆ. ಬಟ್ ರಿಟರ್ನ್ ಬರಬೇಕಾದ್ರೆ ಸ್ಕೂಟಿ ಒಂದು ಡಿವೈಡರ್ ಇರುತ್ತಲ್ಲ, ಅದಕ್ಕೆ ಡಿವೈಡರ್ ಇರುತ್ತಲ್ಲ ಅದಕ್ಕೆ ಹೋಗಿ ಇನ್ ಬಿಟ್ವೀನ್ ಡಿವೈಡರ್ ಇತ್ತು ಆ್ಯಂಡ್ ಸ್ವಲ್ಪ ಅದ್ರ ಮೇಲೆ ಪ್ಲ್ಯಾಂಟ್ಸ್ ಇತ್ತು, ಥರ ಲೆವೆಲ್ಲಾಗಿತ್ತು. ಗಾಡ್ಸ್ ಗ್ರೇಸ್, ನನಗೇನೂ ಆಗಲಿಲ್ಲ ಗೈಸ್. ಏನು ಗೊತ್ತಾ, ಅಲ್ಲಿ ಅದೇ ಹೇಳಿದ್ನೆಲ್ಲ ಗಿಡಗಳಿರುತ್ತೆ ಅದರ ಡಿವೈಡರ್ ಮಧ್ಯ. ಸೊ ಅದು ಗಿಡಗಳೆಲ್ಲ ನನಗೆ ರೈಟ್ ಲೆಗ್ಗಿಗೆ ತೆಗಲ್ತು. ಸೊ ನನಗೇನೂ ಆಗಲಿಲ್ಲ. ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಸ್ಕೂಟಿಗೇನೋ. ಏನೋ ನೆಗಡಿ ಬಂತು ಅಂತ ಹಿಂಗೆ ಮೂಗರ್ಸ್ಕೊತಿದ್ದೆ ಪ್ಯಾಂಟಿಗೆ. ಸೊ ಅದಕ್ಕೆ ಅದು ಸ್ಕೂಟಿ ಹೋಗಿ ಡಿವೈಡರ್ಗೆ ಟಚ್ ಆಗಿ ಐ ವಾಸ್ ಸ್ಕ್ರೀಮಿಂಗ್ ಗೈಸ್. ಹೇಗಾಗಿತ್ತು ಅಂದರೆ ಫೆಲ್ಟ್ ಲೈಕ್ ಐ ಆಲ್ಮೋಸ್ಟ್ ಫೆಲ್ ಡೌನ್. ಸೊ ಓಕೆ ಅಂತೇಳಿ ಏನೂ ಆಗಲಿಲ್ಲ, ಆಯಿತಾ. ಸೊ ಬಂದೆ ಮನೆಗೆ, ಥ್ಯಾಂಕ್ ಗಾಡ್ ಅಂದ್ಕೊಂಡು. ಏನೂ ಆಗಲಿಲ್ಲ. ಆ್ಯಂಡ್ ಬಂದೆ ಮನೆಗೆ, ಮಾತ್ರೆ ತೊಗೊಂಡು ಮಲ್ಕೊಂಡೆ ನೆನ್ನೆ. ಯು ಕ್ಯಾನ್ ಸಿ ಮೀ ಲಿಟ್ಲ್ ಬೆಟರ್. ಸೊ ಅದಾದಮೇಲೆ ಲೆಟ್ ಮೀ ಸಿಟ್ ಗೈಸ್. ಈಗ ತಿಂಡಿ ತಿನ್ಕೊಂಡು ಬಂದ್ವಿ. ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಮದುವೆ ಅಂತ ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ. ಸೊ ಈಗ ಚೆಕ್ಔಟ್ ಆಗಿಬಿಟ್ಟು ಹೋಟೆಲಿಂದ ಮಧ್ಯರಾತ್ರಿ ಒಂದು 12 o'clock ಬಂದಿದ್ದು ನಾವು. 12ಕ್ಕೆ ಬಂದು ಮಲ್ಕೊಂಡು
ಎದ್ದು ಒಂದು 7:30 ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಅದು ಇದು ತಿಂಡಿ ತಿನ್ನೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಸಿಟಿ ಮಾತ್ರ, ಇಷ್ಟ ಆಯಿತು ನನಗೆ. ತುಂಬ ವೈಡ್ ರೋಡ್ಸ್, ಲೈಕ್ ಪ್ರಾಪರ್ 2-3 ಬಿಲ್ಡಿಂಗ್ಸ್, ಲೈಕ್ ಫ್ಲೋರ್ಸ್. ನನಗೆ ಥೈಲ್ಯಾಂಡಲ್ಲಿ ವಾಕ್ ಮಾಡ್ತಿರೋ ಫೀಲ್ ಬಂತು ಆ್ಯಕ್ಚುಲಿ. ಅಷ್ಟೇ ಗೈಸ್ ಇವತ್ತಿನ. ನಾನಿವತ್ತು ಸ್ಯಾರಿ ಹಾಕ್ಕೋತೀನಿ ರಿಸೆಪ್ಷನ್. ಅದಾದಮೇಲೆ ಇವತ್ತೇ ಹೊರಡ್ತೀವಿ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ನಾಳೆ ಒಂದು ಇವತ್ತು ಹ್ಯಾಪಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗೈಸ್. ಸೊ ಅದರಿಂದ ನಮ್ಮ ಸೊಸೈಟಿಯಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ ಆಯಿತಾ. ಅದು ಏನೋ ಇಶ್ಯೂ ಆಗಿದೆ, ಬೇರೆದೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋ ಹಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸೊ ನೀವು ಹೇಳಿ ಗೈಸ್, ಕನ್ನಡ ರಾಜ್ಯೋತ್ಸವ ಅಂದರೆ ಆಲ್ಮೋಸ್ಟ್ ಎಷ್ಟೊಂದು ಜನ ಕನ್ನಡದವರಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಬಾರ್ದು ಆ್ಯಂಡ್ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಅದು ಕೋರ್ಟ್ಗೆ ಹೋಗಿ ಮತ್ತು ಏನೇನೋ ಇಶ್ಯೂ ಆಗಿ ಕೋರ್ಟ್ ಹೆಂಗೆ ಗೊತ್ತಾ, ಕೋರ್ಟ್ ಕನ್ನಡ ಪರ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಅದ್ರ ಬಿಟ್ಟು ಏನದು ಅಸೋಸಿಯೇಷನ್ ಇರುತ್ತಲ್ಲ, ಅದರ ಪ್ರಕಾರನೇ ಟುವರ್ಡ್ಸ್ ಇನ್ ದ ಫೇವರ್ ಆಫ್ ಅಸೋಸಿಯೇಷನ್ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆಯಿತು. ಸೊ ಆ್ಯಕ್ಟಿವಿಟೀಸ್ ಇವತ್ತೇನೋ ರಂಗೋಲಿ ಕಾಂಪಿಟೇಷನ್ ಇದೆ, ಮತ್ತು ಏನೋ ಕ್ವಿಝ್ ಅದು ಇದು ಎಲ್ಲ ಇದೆ. ಇಂಡೋರ್ ಓಕೆನಾ. ಔಟ್ಡೋರ್ ಅಂದರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇರ್ತಿತ್ತು, ಲೈಕ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದು ಇದು ಅಂತ. ಅದೆಲ್ಲ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಇವಾಗ ಮುಂಚೆ ಹೆಂಗಿತ್ತು ಗೊತ್ತಾ, ಒಂದು ಫುಲ್ ದೊಡ್ಡ ಸ್ಟೇಜ್ ಹಾಕಿ ಅದ್ರ ಮುಂದೆ ಎಲ್ಲ ಜಾಸ್ತಿ ಜನ ಇರ್ತಿದ್ರು. ಇವಾಗ ಒಂದು ಚಿಕ್ಕದು ಸ್ಟೇಜ್ ಇದೆ ಹಿಂಗೆ, ಅದರಲ್ಲಿ ಮಾತ್ರ ಒಂದು 100 to 200 ಪೀಪಲ್ ಏನೋ ಅಷ್ಟೇ ಅಡ್ಜಸ್ಟ್ ಆಗುತ್ತೆ. ಸೊ ಅದು ಒಂದು ಇಶ್ಯೂ ಗೈಸ್. ಅಷ್ಟು ಎಲ್ಲರೂ ನೋಡೋದಕ್ಕಾಗಲ್ಲ ಅಲ್ಲಿ. ಸೊ ಐ ಡೋಂಟ್ ನೋ ಯಾಕೆ ಆ ಥರ ಜಡ್ಜ್ಮೆಂಟ್ ಕೊಟ್ಟರು ಅಂತ. ಸೊ ಏನು ಮಾಡೋದಕ್ಕಾಗಲ್ಲ. ಬೆಂಗಾಲೀಸು ಅವರು ಇವರು ಬಂದು ಎಲ್ಲ ಹಾಳು ಬಿಡ್ತಿದ್ದಾರೆ. ನಾರ್ತ್ ಇಂಡಿಯನ್ಸ್ ಬಂದು ಅರ್ಧ ಬೆಂಗಳೂರು ಹಾಳಾಗೋಗಿದೆ ಅವರಿಂದನೇ. ಇವನ್ ಕನ್ನಡಿಗರಿರೋಂಥ ಸೊಸೈಟಿಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಬಾರ್ದು ಅಂದರೆ ದಿಸ್ ಇಸ್ ಒನ್ ಹಾರಿಬಲ್ ಥಿಂಗ್. ಸೊ ಒಂದು ರೂಮ್ ಟೂರ್ ಮಾಡಬೇಕು, ಚಿಕ್ಕದು ರೂಮ್ ಗೈಸ್. ಇವಾಗ ಮಧ್ಯರಾತ್ರಿ ಬಂದ್ವಾ, ಒಂದು 12 o'clock. ಇವಾಗ 11:30 12 o'clock ಅಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕು ನಾವು. ಚೆಕ್ಔಟ್ ಆಗಿ ಎಲ್ಲೂ ಹೋಗಲ್ಲ, ಯಾವುದೋ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಂತ ಅಷ್ಟೇ. ರಿಲೇಟಿವ್ಸ್ ಮನೆಗೆ ಹೋಗಿ ಒಂದು ಶಾರ್ಟ್ ಟ್ರಿಪ್ ಗೈಸ್ ಟು ಚಿಕ್ಕಮಂಗ್ಳೂರು. ಇದಾದಮೇಲೆ ಮನೆಗೆ ಹೋಗ್ತಾ ಇರೋದು. ಥಾರ್ ರಾಕ್ಸಲ್ಲಿ ಎಲ್ಲರೂ ನೋಡಿದ್ರೆ ಥಾರ್ ರಾಕ್ಸ್ ಹೇಗೆ ಅನ್ನಿಸ್ತೆ ನಿಮಗೆ? ನಾನು ಇನ್ನೂ ವ್ಲಾಗ್ ಹಾಕಿಲ್ಲ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮೊಬೈಲ್ ಇನ್ನೂ ಅವರು ಫೋಟೋಗ್ರಾಫರ್ ಸ್ವಲ್ಪ ಅವ್ರ ಹತ್ರ ಕ್ಲಿಪ್ಸ್ ಇದೆ, ಅವರು ಕೊಡಬೇಕು. ಅದಾದಮೇಲೆ ಒಂದೊಟ್ಟಿಗೆ ಏನಂತಾರೆ ಎಲ್ಲ ಮರ್ಜ್ ಮಾಡಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಒನ್ ಮೋರ್ ಗುಡ್ ನ್ಯೂಸ್ ಇಷ್ಟೇ. ಏನು ಗೊತ್ತಾ ಗೈಸ್, ನಮ್ಮ ಈ ಅಕ್ಟೋಬರ್ ಮಂತಲ್ಲಿ ನಮ್ಮ ಮನೇಲಿ ಎಲ್ರಿಗೂ ಗುಡ್ ನ್ಯೂಸ್ ಬಂದಿದೆ. ಹೇಗೆ ಗೊತ್ತಾ, ಇನ್ಕ್ಲೂಡಿಂಗ್ ಮೀ, ನನ್ನ ಬೇಬಿ, ಎಲ್ಲರೂ ಯಾರ್ಯಾರು ಮನೇಲಿದ್ದೀವೋ ಎಲ್ರಿಗೂ ಗುಡ್ ನ್ಯೂಸ್. ಏನು ಅಂತ ಹೇಳ್ತೀನಿ, ಬಟ್ ಸರ್ಪ್ರೈಸ್ ಇಟ್ ಇಸ್, ಬಿಗ್ಗೆಸ್ಟ್ ಸರ್ಪ್ರೈಸ್ ಗೈಸ್. ಸೊ ಮುಂದೆ ಹೇಳ್ತೀನಿ ನನಗೇನು ಗುಡ್ ನ್ಯೂಸ್ ಇದೆ ಅಂತ. ನಾಟ್ ಪ್ರೆಗ್ನೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್
ಸಮಥಿಂಗ್ ವೆರಿ ಮಚ್. ಐ ವಾಸ್ ವೇಟಿಂಗ್ ಆಲ್ಮೋಸ್ಟ್ ಫಾರ್ 5-6 years ಗೈಸ್. ಇವಾಗ ಸಿಕ್ಕಿದೆ. ಸೊ ಯಾ, ದಟ್ ಈಸ್ ಒನ್ ಗುಡ್ ನ್ಯೂಸ್. ಎಷ್ಟು ಹ್ಯಾಪಿಯಾಗಿದ್ದೀವಿ ನನಗಂತೂ. ಸೊ ಯಾ, ಅಷ್ಟೇ ಗೈಸ್. ಇವತ್ತಿನ ರೂಮ್ ಟೂರ್ ಮಾಡ್ತೀನಿ ರೀ, ತೋರಿಸ್ತೀನಿ. ಸ್ವಲ್ಪ ಮೆಸ್ಸಿಯಾಗಿದೆ. ಮಲ್ಕೊಂಡಿದ್ವಲ್ಲ, ಬ್ಲ್ಯಾಂಕೆಟ್ ಎಲ್ಲ ನೋಡಿ ಫೋಲ್ಡ್ ಮಾಡಿಲ್ಲ, ಏನಿಲ್ಲ. ಈ ರೀತಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಿಲ್ಲ ಗೈಸ್, ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡು, ಇಲ್ಲಿ ಏರಿಯಾ ಫುಲ್. ದಿಸ್ ಇಸ್ ದ ರೂಮ್. ಆ್ಯಂಡ್ ಸೊ ಮನೆ ಒಳಗೆ, ಐ ಮೀನ್ ರೂಮ್ ಒಳಗೆ ಎಂಟರ್ ಆದರೆ ಟೇಬಲ್ ಆ್ಯಂಡ್ ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ, ಸೋಪ್ ಇಟ್ಟಿದ್ದಾರೆ ಅಷ್ಟೇ. ಮತ್ತು ಇದು ವಾಲ್ ಸೋಪ್ಸ್ ಮಾತ್ರ ಇಟ್ಟಿದ್ದಾರೆ, ಪೇಸ್ಟ್ ಕೊಟ್ಟಿಲ್ಲ ಅವರು. ಮತ್ತು ನಾವೇ ಹೋಗಿ ತಿಂಡಿ ತೊಗೋಬೇಕಾದ್ರೆ, ರಿಟರ್ನ್ ಬರಬೇಕಾದ್ರೆ ತೊಗೊಂಡು ಬಂದ್ವಿ ಪೇಸ್ಟ್ ಅದೆಲ್ಲ. ಸೊ ಯಾ, ದಿಸ್ ಇಸ್ ದ ಮಿರರ್. ಹಾಯ್ ಗೈಸ್. ಬೇಬಿದು ಪ್ಯಾಂಟ್ ಇದೆ, ಟಿ ವಿ ಇದೆ, ಆ್ಯಂಡ್ ಅಲ್ಲಿ ಎ ಸಿ ಇದೆ. ದಿಸ್ ಈಸ್ ವಾರ್ಡ್ರೋಬ್. ಡರ್ಟಿ ಆಗಿದೆ ಗೈಸ್, ಕ್ಲೀನ್ ಮಾಡಿದೆ ನೋಡಿ. ಇಲ್ಲಿ ಇದಕ್ಕೆ ಡೋರೇ ಇಲ್ಲ, ಇದಕ್ಕೆ ಡೋರ್ ಇದೆ ಬಟ್ ಸೀದೆ ಅದು ಡರ್ಟಿ. ಇಲ್ಲಿ ಅಯನ್ ಬಾಕ್ಸ್ ಟೇಬಲ್ ಇಡೋದಕ್ಕೆ. ದಿಸ್ ಇಸ್ ಸ್ಮಾಲ್ ವಿಂಡೋ ವೇರ್ ಯು ಕ್ಯಾನ್ ಸಿ ಔಟ್ಸೈಡ್ ಲಿಟಲ್ ಬಿಟ್. ಸೊ ದಿಸ್ ಈಸ್ ಹೌ ದ ರೂಮ್ ಲುಕ್ಸ್ ಲೈಕ್. ಓಕೆ ಗೈಸ್, ಒನ್ ನೈಟ್ಗೆ ಏನು ಎಷ್ಟು ಹೇಗಿರುತ್ತೆ. ಸೊ ನಂಗೆ ಬಾತ್ರೂಮ್ ಇಷ್ಟ ಆಯಿತು, ತುಂಬ ಸ್ಪೇಷಿಯಸ್ ಆಗಿದೆ. ನಮ್ಮ ಬಾತ್ರೂಮ್ ಇದರಲ್ಲಿ ಅರ್ಧ ಇದೆಯೇನೋ ಅಷ್ಟೇ, ಅರ್ಧಕ್ಕಿಂತ. ಸೊ 1 2 3 4 ಉದ್ದ ಇದೆ ನಮ್ಮದು. ಇಷ್ಟು ತನಕ ಬರ್ಬೋದೇನೋ ನಮ್ಮದು. 3 ಆ್ಯಂಡ್ ದಿಸ್ ತನಕ ಅಷ್ಟೇ. ಗೀಝರ್, ಮಿರರ್, ಬಿಸಿನೀರು ಚೆನ್ನಾಗಿ ಬಂತು. ಚೆನ್ನಾಗಿ ಬಿಸಿ ನೀರು ಸ್ನಾನ ಮಾಡಿ. ಏನು ಗೊತ್ತಾ, ನಾವು ಬುಕ್ ಮಾಡಿದ್ದು 1500ಗೋ ಏನೋ ಪರ್ ರೂಮ್ ಪರ್ ನೈಟ್. ನಾವು ಬಂದು 12 o'clockಗೆ ಈಗ ಚೆಕ್ಔಟ್ ಆಗಬೇಕು. ಸೊ ಓಕೆ ಗೈಸ್, ಬಂದು ಮಲ್ಕೊಂಡು ಹೋಗೋದು. ಇನ್ನೊಂದು ಇತ್ತು 2300 500 ಅದು, ಆಯಿತಾ, ಪರ್ ರೂಮ್. ವಿತ್ ಬ್ರೇಕ್ಫಾಸ್ಟ್ ಇರುತ್ತೆ, ವಿತ್ ಎ ಸಿ ಇರುತ್ತೆ. ಇಲ್ಲಿ ಎ ಸಿ ಇದೆ ಬಟ್ ರಿಮೋಟ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಇಟ್ಸ್ ಓಕೆ, ಚಳಿ ಬೇರೆ ಅಲ್ಲ. ನಾವು ಬಂದಿದ್ದ ತಕ್ಷಣ, ಅಲ್ಲಿ ಕಾರ್ ಇಳ್ದಿದ ತಕ್ಷಣ ಫುಲ್ ಚಳಿ ಗೈಸ್. ಎಷ್ಟು ಚಳಿ ಅಂದರೆ ನನಗೆ ಬೇರೆ ಜ್ವರ, ಆಯಿತಾ. ನಡುಗ್ತಾ ಇದ್ದೀನಿ ಹಂಗೆ. ನಾನು ಓಡಿ ಬಂದು ಲೈಕ್ ರೂಮ್ ಒಳಗೆ ಬಂದು ಸ್ವೆಟರ್ ಹಾಕ್ಕೊಳ್ಳೋ ತನಕ ನನಗೆ ಚಳಿ ನಿಲ್ಲಿಲ್ಲ, ಅಷ್ಟು ಚಳಿ ಇತ್ತು. ಮಿಡ್ ನೈಟಲ್ಲ, ಚಳಿ ಇದ್ದೇ ಇರುತ್ತೆ. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಇವಾಗ ಇಷ್ಟೇ ಗೈಸ್. ರೂಮ್ 2300 ಹೇಳಿದ್ನಲ್ಲ, ಅದು ವಿತ್ ಬ್ರೇಕ್ಫಾಸ್ಟ್ ಆ್ಯಂಡ್ ವಿತ್ ಎ ಸಿ ಇತ್ತು. ಇದು 1500 ಓನ್ಲಿ ಟು ಸ್ಟೇ. ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಆ್ಯಂಡ್ ಏನದು, ಎ ಸಿ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ದಟ್ಸ್ ಓಕೆ. ನಾವು ಹೊರಗೆ ಹೋಗಿದ್ವಿ, ವಾಕ್ ಮಾಡಿಕೊಂಡು ಸಿಟಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ. ಸೊ ದ್ಯಾಟ್ಸ್ ಆಲ್ ಫಾರ್ ದ ಡೇ. ಇನ್ನೇನು ಹೊರಡೋದು ಅಷ್ಟೇ. ಸಿ ಯು ಗೈಸ್, ಸ್ಟೇ ಟ್ಯೂನ್, ಬಾಯ್. ನನ್ನ ಡ್ರೆಸ್ ಹೇಗಿದೆ, ಚೆನ್ನಾಗಿದೆಯಾ? ಸಾಯಂಕಾಲ ಸ್ಯಾರಿ ಉಟ್ಕೋತೀನಿ ಅಷ್ಟೇ ಇವತ್ತಿನ ವ್ಲಾಗ್. ಸ್ಟೇ ಟ್ಯೂನ್ ಗೈಸ್, ಇನ್ನೂ ಇದೆ. ಇವತ್ತಿನ ಈಗ ಡೇ ಸ್ಟಾರ್ಟ್ ಆಗಿದೆ ನಮಗೆಲ್ಲ, ಮುಂದೆ ಇದೆ ಆಫ್ಟರ್ನೂನ್. ಆ್ಯಂಡ್ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದು ರಿಲೇಟಿವ್ಸ್ ಮನೆಗೆ ಹೋಗಿ ಅಲ್ಲೇ ರೆಡಿಯಾಗಿ ರಿಸೆಪ್ಷನ್ಗೆ ಹೋಗೋದು. ಓಕೆ, ಸಿ ಯು, ಸ್ಟೇ ಟ್ಯೂನ್, ಬಾಯ್.
ಬಂದಿದ್ದೀವಿ ಈಗ. ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆಯಿತಾ. ಸೊ ರಿಸೆಪ್ಷನ್ಗೆ ಬಂದಿದ್ದೀವಿ ನೋಡಿ, ನೀವು ಕಾಣಿಸ್ತಿದೆ. ರೆಡಿಯಾಗಿ ಒಂದು 10 ನಿಮಿಷ ಆಯಿತು ನಾವು ಇಲ್ಲಿಗೆ ಬಂದು. ಸೊ ವೆಡ್ಡಿಂಗ್ ಅಲ್ಲಿ ನೋಡಿ. ಇಸ್ ದಟ್ ಹಂಪಿ? ಗೈಸ್ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿ ಹೋಗಿದ್ದೀವಿ ಗೈಸ್. ಟೈಮ್ ಈಗ 3 o'clock ಆಗಿದೆ ನೋಡಿ. ಓಕೆ ಗೈಸ್, 3 o'clock, ಮಧ್ಯರಾತ್ರಿ 3 ಗಂಟೆಗೆ ಬಂದಿದ್ದೀವಿ. ಓಕೆ, ಸಿ ಯು, ಗುಡ್ ನೈಟ್, ಸಿ ಯು ನೆಕ್ಸ್ಟ್ ವ್ಲಾಗ್.